ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಉತ್ತರ ಕರ್ನಾಟಕದ ಕಾರಟಗಿಯ ಹುಡುಗ, ಸಂಗೀತದ ಯಾವ ಬ್ಯಾಕ್ ಗ್ರೌಂಡು ಇಲ್ಲ ಸರ್. ತಾನೇ ಮ್ಯೂಸಿಕ್ ಅನ್ನ ಕೇಳಿ ಕಲ್ತಿರುವಂತಹ ಪ್ರತಿಭೆ, ತನ್ನ ಜೀವನಕ್ಕಾಗಿ ಹೂ ಕಟ್ಟಿ ಮಾರುವಂತ ಹುಡುಗ. ತನಗೆ ಅಂತ ಯಾರು ಇಲ್ಲ ಸರ್, ತಂದೆ ತಾಯಿ ಯಾರು ಇಲ್ಲ. ಆದ್ರೆ ಈ ವೇದಿಕೆಗೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಅದ್ಭುತವಾದಂಥ ತಾಯಿ ಹೃದಯ ಸಿಕ್ಕಿದೆ ಇವನಿಗೆ. ಆ ತಾಯಿ ಹೃದಯ ಬೇರೆ ಯಾವುದೂ ಅಲ್ಲ, ನಿಮ್ಮ ನೆಚ್ಚಿನ ವಾಣಿ ಮ್ಯಾಮ್ ಅವರು. ಸೊ ಅವರು ಇವತ್ತಿಗೆ ನಮ್ಮ ರಾಮೇಶನ ಜೀವನದಲ್ಲಿ ತಾಯಿ ಸ್ಥಾನವನ್ನ ನೀಡಿದ್ದಾರೆ. ಸೊ ಈ ಪ್ರತಿಭೆನ ನೋಡಿದಾಗ, ಹಾಡು ಕೇಳಿದಾಗ ನಿಮ್ಮ ಮನಸ್ಸಿಗೆ ಬಂದಂಥ ಮಾತು? ಕಂಠದಲ್ಲಿ ತುಂಬ ವಿಧಗಳಿರುತ್ತೆ, ಬಟ್ ಈ ಕಂಠ ಯಾಕೆ ಎಲ್ಲರಿಗೂ ಸೆಳೆಯುತ್ತೆ ಅಂದರೆ ಈ ಕಂಠದಲ್ಲಿ ಬಡತನ ಇದೆ. ಆ ಬಡತನ ಅನ್ನೋದು ತುಂಬ ಬೇಗ ಎಲ್ಲರನ್ನೂ ಸೆಳೆದು ಬಿಡುತ್ತೆ. ಸೊ ಆ ಥರದ್ದು ಒಂದು ವಾಯ್ಸು ದೇವರು ಇವರು ಕೊಟ್ಟಿದ್ದಾನೆ. ಸೊ ಜನರಿಗೆ ಬೇಗ ಹತ್ತಿರ ಆಗಲಿ ಹಾಡ್ತಾ ಅಂತ ನಾನು ಹೇಳ್ಕೊತೀನಿ. ಆ್ಯಂಡ್ ತುಂಬ ಒಳ್ಳೆ ಸಾಂಗ್ ಸೆಲೆಕ್ಷನ್ನು. ಈ ಸಾಂಗು ತುಂಬ ಫೀಲ್ ಕೇಳುತ್ತೆ. ಆ್ಯಂಡ್ ಮೆಂಟರ್ಸ್ ಕೂಡ ಅಷ್ಟು ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಈ ಹಾಡನ್ನ ಹಾಡೋದಕ್ಕೆ. ಚರಣದಲ್ಲಂತೂ ಒಂದು 2-3 ಜಾಗ ತುಂಬ ಅದ್ಭುತವಾಗಿ ಆಡಿದ್ದಾರೆ. ಆಲ್ ದ ಬೆಸ್ಟ್. ತುಂಬ ದೊಡ್ಡ ಯಶಸ್ಸು, ತುಂಬ ದೊಡ್ಡ ಮಟ್ಟದಲ್ಲಿ ನಿನ್ನ ಕಂಠ ಜನರಿಗೆ ಹತ್ರ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಹರಿ ಸರ್, ಥ್ಯಾಂಕ್ ಯು. ಗುರುಗಳೇ, ಆತ ಫಸ್ಟ್ 2 ಫ್ರೇಸಸ್ ಹಾಡಿದಾಗ ನಿಜವಾಗ್ಲೂ ಒರಿಜಿನಲ್ ಕೇಳ್ದಂಗೆ ಆಯಿತು ನನಗೆ. ಪ್ರೊಫೆಷನಲ್ ವೇಯಲ್ಲಿ ಒಂದು ವಿದ್ಯಾರ್ಥಿ ನೀನು ಈ ಸ್ಪರ್ಧೆಗೆ, ಈ ಉದ್ದೇಶಕ್ಕೆ ನೀನು ಸಂಪೂರ್ಣವಾಗಿ ನಿನ್ನನ್ನು ಅರ್ಪಿಸ್ಕೊಂಡ್ಬಿಟ್ಟಿದ್ಯಾ. ಅದು ನಿನ್ನ ಹಾಡುಗಾರಿಕೆಯಲ್ಲಿ ಕೇಳಕ್ಕೆ ಸಿಗ್ತಾ ಇದೆ. ಆಲ್ ದಿ ಬೆಸ್ಟ್ ಮಾ, ಸಕ್ಕದ ಹಾಡ್ದೆ. ಥ್ಯಾಂಕ್ ಯು ಗುರುಗಳೇ. ದ್ಯಾಮೇಶ, ನೀ ಹೇಳು, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಹರಿಕೃಷ್ಣ ಸರ್ ಬಂದಿದ್ದಾರೆ. ಅಕ್ಕ ನಿಜ ಹೇಳ್ಬೇಕಂದ್ರೆ ವಾಣಿ ಮೇಡಮ್ ಹತ್ರ ನಾನು ತುಂಬಾನೇ ಕಲ್ತಿದ್ದೀನಿ. ಹರಿಕೃಷ್ಣ ಸರ್ ಬರ್ತಾರೆ ಅಂದಾಗೆ ಒಂದು ಗಿಫ್ಟ್ ತಂದಿದ್ದೀನಿ ಅವ್ರಿಗೋಸ್ಕರ. ಹಾ, ಹರಿ ಸರ್ಗೋಸ್ಕರ ನೀನ್ ಗಿಫ್ಟ್ ತಂದಿದ್ಯಾ? ತಗೊಂಬಪ್ಪ. ಸರ್ ಪ್ಲೀಸ್. ಅಮ್ಮ ಅವನು ಎಷ್ಟು ಬಾಯಿ ತುಂಬಾ ಕರೀತಾನೆ ನೋಡಿ. ಅಮ್ಮ, ಮ್ಯಾಮ್ ಓಪನ್ ಮಾಡಿ ಮ್ಯಾಮ್, ನೋಡೋಣ ನಿಮ್ಮ ಮಗ ನಿಮ್ಗೇನು ಗಿಫ್ಟ್ ತಂದಿದ್ದಾನೆ ಅಂತ. ದ್ಯಾಮೇಶ ಅಲ್ಲಿ ತಂದಿದ್ದೇನೋ, ಅಲ್ಲಿ ನೋಡಿ, ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ. ಪಾರ್ವತಿ ಪರಮೇಶ್ವರ ಥರ ಇರ್ಬೇಕಂತ ಆಸೆ ಅಕ್ಕ, ನನ್ನ ಆಸೆ. ಓಯ್ಯೋ, ಸೋ ಕ್ಯೂಟ್ ಮ್ಯಾಮ್. ಏನನ್ನೋದು ತುಂಬ ಪ್ರೆಷಿಯಸ್ ಲೈಫಲ್ಲಿ. ಹರಿ ಸರ್, ಅಂದರೆ ನಾನು ಆವಾಗಲೇ ಹೇಳಿದ್ದು, ಬಡತನದಲ್ಲಿ ಇರೋವನೇ ಯಾವಾಗಲೂ ಗೆಲ್ತಾನೆ. ಯಾಕಂದರೆ ಬಡತನ ಹಸಿವನ್ನ ಕಲಿಸುತ್ತೆ, ಹಸಿವು ದುಡಿಯೋದನ್ನು ಕಲಿಸುತ್ತೆ, ದುಡಿಮೆ ಗೆಲ್ಲೋದನ್ನು ಕಲಿಸುತ್ತೆ. ಸೊ ನಾವೆಲ್ಲ ಅದೇ ತಕಡಿಲೇ ಬಂದಿರೋರು, ಬಡತನ ತಕಡಿಲೇ ಬಂದಿರೋರು ನಾವು. ಸೊ ಇವನಿಗೂ ಅಷ್ಟೇ ಯಶಸ್ಸು ದೇವರು ಕೊಡ್ತಾನೆ ಅನ್ನೋದು ನಂಬ್ತೇನೆ. ಥ್ಯಾಂಕ್ ಯು ಹರಿ ಸರ್, ಥ್ಯಾಂಕ್ ಯು. ಇದರ ಜೊತೆಗೆ ದ್ಯಾಮೇಶ, ನಿನಗೋಸ್ಕರ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಬಂದಿದೆ. ಆ ಗಿಫ್ಟು ಇವರಿಬ್ರು ಜೊತೆಯಲ್ಲಿ ನೀನು ಇದ್ದಾಗಲೇ ತಗೊಬೇಕು ಅನ್ನೋದು ನಮ್ಮ ಆಸೆ. ತಗೊಂಬನ್ನಿ ವಾಣಿ ಮ್ಯಾಮ್ ಹಾಗೂ ದ್ಯಾಮೇಶನಿಗೆ ಈ ಒಂದು ಸ್ಪೆಷಲ್ ಗಿಫ್ಟ್. ಸೀರೆ, ನಿಮಗಾಗಿ ಸೀರೆ ಬಂದಿದೆ. ಇದ್ರ ಜೊತೆಗೆ ಒಂದು ಸ್ಪೆಷಲ್ ಲೆಟರ್ ಬಂದಿದೆ. ಈ ಲೆಟರ್ ಬಹಳ ಇಂಪಾರ್ಟೆಂಟ್ ಅನ್ಕೊಂತೀನಿ, ಅದಕ್ಕಾಗಿ ನಾನೇ ಓದ್ತೀನಿ. ಸರಿಗಮಪ ಜೀ ಕನ್ನಡ ವಾಹಿನಿಯ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಉಳಿದವರು ಕಂಡಂತೆ ಚಿತ್ರದ ಒಂದು ಗೀತೆಯನ್ನ ಇಂಪಾಗಿ ಹಾಡಿದಷ್ಟೇ ಅಲ್ಲದೆ, ದ್ಯಾಮೇಶ ಎನ್ನುವ ಹುಡುಗನಿಗೆ ಮಾನಸ ತಾಯಿಯಾಗಿ ಆ ಹುಡುಗನನ್ನ ತನ್ನ ಮಗನಾಗಿ ಸ್ವೀಕರಿಸಿದ ಗೆಳತಿ ಶ್ರೀಮತಿ ವಾಣಿ ಹರಿಕೃಷ್ಣರವರಿಗೆ ನನ್ನ ತುಂಬು ಹೃದಯದ 1000 ಮುತ್ತುಗಳು. ದ್ಯಾಮೇಶ, ನೀನು ಅನಾಥ ಅಲ್ಲ. ಎಷ್ಟು ಚಂದ ಹಾಡಿದೆ ಅವತ್ತು, ಖಂಡಿತವಾಗ್ಲೂ ನನ್ನ ಮನಸ್ಸನ್ನ ಕದ್ದಿದ್ಯಾ. ನನಗೂ ಕೂಡ ನನ್ನ ತಾಯಿಯ ನೆನಪಾಗೋ ಹಾಗೆ ಮಾಡಿದೆ. ಧನ್ಯವಾದಗಳು ನಿನಗೆ. ಪವಿತ್ರವಾದ ವೇದಿಕೆಯಲ್ಲಿ ಎಂದೂ ಕಣ್ಣೀರು ಹಾಕಬೇಡ.
ಮತ್ತೊಮ್ಮೆ ಇಡೀ ತಂಡಕ್ಕೆ ಧನ್ಯವಾದಗಳು ಹಾಗೂ ಪ್ರೀತಿಯ ನೆನಪುಗಳು. ಈ ಕಾರ್ಯಕ್ರಮವನ್ನು ಮೆಚ್ಚಿ ಹಚ್ಚಿಕೊಂಡ ಹಲವಾರು ಅಭಿಮಾನಿಗಳ ಹಾಗೂ ಮಾತೃ ಹೃದಯಗಳಿಗೆ, ಮನಸ್ಸುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇಂತಿ ನಿಮ್ಮ ಪ್ರೀತಿಯ ತಾರಾ ಅನುರಾಧ ಅವರು. ಆ್ಯಂಡ್ ಒಂದು ಸ್ಪೆಷಲ್ ಎನ್ವೆಲಪ್ಪು ತಾರಮ್ಮ ಕಳಿಸಿದ್ದಾರೆ. ಅದನ್ನು ವಾಣಿ ಮ್ಯಾಮ್ ನೀವು ಕೊಡಬೇಕು ಪ್ಲೀಸ್ ದ್ಯಾಮೇಶನ್ಗೆ. ಇದನ್ನ ನೀನು ಮನೆಗೆ ಹೋಗಿ ಆಮೇಲೆ ಓಪನ್ ಮಾಡು. ವಾಣಿ ಮ್ಯಾಮ್, ಥ್ಯಾಂಕ್ ಯು ವೆರಿ ವೆರಿ ಮಚ್. ಅವನ ಜೀವನವನ್ನು ಅರ್ಥಪೂರ್ಣವಾಗಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಹರಿ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ನೀನು ಅಷ್ಟು ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಅಲ್ಲ, ಇದು ಈ ಸಾಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಹರಿ ನನಗೊಂದು ಶಾಕ್ಡ್ ಲುಕ್, ಈ ಸಾಂಗ ಅಂತ. ನಾನು ಒಂದೇ ಒಂದು ಮಾತು ಹೇಳಿದೆ, ಸುಮ್ಮನೆ ಕೇಳುಪ್ಪ, ಅಷ್ಟೇ. ಅದು ಅಲ್ಲಿ ನಡೆಯುತ್ತೆ, ಅಲ್ಲ ಏನೋ ಒಂದು ನಡೆಯುತ್ತೆ. ಹೌದು ಹೌದು. ಒಂದೊಂದು ಫ್ರೇಸು ಅದು ಸಂಗೀತ ಗೊತ್ತಿದ್ರೆ ಮಾತ್ರ, ಇಲ್ಲಾಂದ್ರೆ ಈ ತರ ಏನಾರು ಇರಬೇಕು. ಸೂಪರ್. ನನಗೆ ಪೇರೆಂಟ್ಸ್, ನಿಮಗೆ ಡಿಡ್ ಯು ಇವನ್ ಇಮ್ಯಾಜಿನ್ ಈ ಥರದ ಒಂದು ಪ್ರತಿಭೆ ನಿಮ್ಮ ಮನೆಯಲ್ಲಿ ಬರುತ್ತೆ, ಹುಟ್ಟತ್ತೆ? ಹೇಗೆ, ಹೌ ಡು ಯು ಫೀಲ್ ಅಬೌಟ್ ಹರ್? ಹಲೋ ಹಲೋ, ರಾಂಗ್ ಕ್ವಶನ್ ಕೇಳ್ಬೇಡ. ಇಲ್ಲ, ಅದು ಅವ್ರ ಪ್ರತಿಭೆನೇ ಅಂತ ನಾನು ಹೇಳ್ತೀನಿ. ಇನ್ನು ಹೆಂಗೆ ಸರ್ ಹೇಳ್ಬೇಕು ಇವನಿಗೆ? ಡಬಲ್ ಕನ್ಫರ್ಮೇಶನ್ ವಿತ್ GST. ಈ ರಾಜೇಶ ಕ್ವಶನ್ ಸರಿಯಾಗಿ ಕೇಳಿಲ್ಲ, ಅದೇ ಪ್ರಾಬ್ಲಮ್. ಈಗ ನಮ್ಮ ಗುರುಗಳು ರಾಜೇಶ್ ಸರ್ ಮಾಸ್ ಅಂತ ಹೋಗ್ತಾರೆ. ಅವನ ಒಂದೊಂದ್ಸಲ ಹಂಗೆ ಅವನು. ಹಂಗೆ. ಈ ಸಾಂಗ್ ಯಾರ್ದು ಗೊತ್ತಾ? ಯಾರ್ದು? ವಿ ರಾಜೇಶ್ ಕೃಷ್ಣನ್ ಸರ್. ಓ, ಮಿಕ್ಸ್ ಮಾಡ್ಬಿಟ್ಲು ಅವಳು. ವಿ ರಾಜೇಶ್ ಕೃಷ್ಣನ್ ಸರ್ ಅಂತ ಬೇಬಿ ವಿ ಹರಿ ಕೃಷ್ಣ ಸರ್. ನಾ ಇನ್ನೊಂದ್ಸಲಿ ಕೇಳ್ತೀನಂತೆ ಇವಾಗ. ಈ ಹಾಡು ಯಾರ್ದು ಗೊತ್ತಾ ನಿಂಗೆ? ವಿ ಹರಿ ಕೃಷ್ಣನ್. ವಾವ್ ಸರ್, ಟೇಕಲ್ ಇದೆ. ಒಂದೇ ಸಲ ಹೇಳ್ಬಿಟ್ರು. ಹೆಂಗೆ ಸರ್ ಇದು? ಮಕ್ಳು ಈಗಿನ ಟ್ಯಾಲೆಂಟ್ ಈ ತರ ಸರ್. ಈ ಕಂಪೋಸಿಷನ್ ನ ಇನ್ಸಲ್ಟ್ ಮಾಡೋ ಸಿಂಗರ್ಸ್ ಇರ್ತಾರೆ. ಕೆಲವು ಸಿಂಗರ್ಸ್ ಇರ್ತಾರೆ, ಮಹಾನ್ ಗಾಯಕರು. ಅವರು 5 ನಿಮಿಷ 10 ನಿಮಿಷದಲ್ಲಿ ಆ ಹಾಡನ್ನ ಹಾಡ್ಬಿಡ್ತಾರೆ. ಸೊ ಆ ಕಂಪೋಸಿಷನ್ಗೆ ಸಿಗೋ ಮರ್ಯಾದೆ ಅಲ್ಲ, ಅದು ಇನ್ಸಲ್ಟ್. ಅದು ಅಂದ್ರೆ ಅಷ್ಟು ಕಷ್ಟಪಟ್ಟು ಮಾಡಿರೋದನ್ನ ಟಕ್ ಅಂತ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಹಾಡ್ಬಿಟ್ರೆ, ಹಾಡ್ಬಿಡ್ತಾರೆ. ಅದ್ರಲ್ಲಿ ನಿಸ್ಸೀಮರು ನಮ್ಮ ಬಾಲು ಸರ್. ಅವ್ರು ಹಾಡದ್ಮೇಲೆ ಒನ್ ಮೋರ್ ಕೇಳ್ಬೇಕಾ, ಎಲ್ಲ ಡೌಟು ನಮ್ಗಿರುತ್ತೆ ಹೊರತು ಅವ್ರಿಗೇನು ಇರಲ್ಲ. ಸುಮ್ಮನೆ ನಿಂತಿರ್ತಾರೆ ಮೈಕ್ ಮುಂದೆ. ಅದು ರೆಕಾರ್ಡ್ ಆಗಿದೆಯಾ, ಇದೇನು, ಎಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ. ಯಾಕಂದ್ರೆ ಒಂದೇ ಟೇಕಿಗೆ ಇಡೀ ಸಾಂಗ್ ಹಾಡ್ಬಿಟ್ಟಿರ್ತಾರೆ. ಅದೇ ತರ ಹಾಡೋದು ಶಂಕರ್ ಮಹಾದೇವನವರು. ಸೊ ನಾವು ಮಾಡಿರೋ ಹಾಡುಗಳನ್ನ ದೊಡ್ಡವ್ರು ಇನ್ಸಲ್ಟ್ ಮಾಡಿರೋದಿದೆ. ಇವಳು ಇನ್ಸಲ್ಟ್ ಮಾಡ್ತಾಳೆ ಅಂದ್ರೆ ನಾವೆಲ್ಲೂ ಹೋಗೋದು ಅಂತ. ಹೊಗಳಿದ್ರು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಸರ್. ನನಗೆ ಏನು ಹೇಳೋದಮ್ಮ, ನಾನು ಈ ಹಾಡುಗಳನ್ನೆಲ್ಲ ನೀನು ಹಾಡ್ಬಿಟ್ರೆ ಮೊದಲು ನಮ್ಮ ಕಂಪೋಸಿಷನ್ನ ಸರಿ ಮಾಡ್ಕೋಬೇಕಾಗತ್ತೆ. ಇನ್ಮೇಲೆ ಗಿಫ್ಟೆಡ್ ಟ್ಯಾಲೆಂಟೆಡ್ ಅದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಈ ಶೋಗೆ ನೋಡಿ ಅದು ಹಾಡಿರೋದು ಏನು, ಅದು ಇರೋ ಆ ವಯಸ್ಸಿಗೆ ಅವಳಿಗೆ ಏನು ಗೊತ್ತಾಗ್ತಿಲ್ಲ ಸರ್. ನಿನಗೇನು ಗೊತ್ತಾಗೋದಿಲ್ಲ. ಗೊತ್ತಾಗದೆ ಇರೋಷ್ಟು ದಿವಸ ಚೆನ್ನಾಗಿರ್ತೀಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.